ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇಷ್ಟು ದಿನ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಸಿಎಂ ಮತ್ತು ಡಿಸಿಎಂ ಎರಡೂ ಕಡೆಯಿಂದಲೂ ಕೂಡ ಸಖತ್ ಪ್ಲಾನಿಂಗ್ ಗಳು ಆಗ್ತಾ ಇತ್ತು. ಈಗ ಒಂದ್ ಹೆಜ್ಜೆ ಮುಂದೆ ಹೋಗಿ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಗೊತ್ತಾ? ಅಹಿಂದ ಅಸ್ತ್ರ ಬಳಸಬೇಕು ಅಂತ. ಹಂಗಾಗಿ ಕೈ ಪವರ್ ಪಾಲಿಟಿಕ್ಸ್ ಈ ಕಡೆ ಕಮಲ ಅಹಿಂದ ರಾಜಕಾರಣಕ್ಕೆ ಮುಂದಾಗ್ತಾ ಇದೆ. ಒಟ್ನಲ್ಲಿ ಏನೋ ಲಾಭ ಪಡೆದುಕೊಳ್ಳೋದಕ್ಕೆ ಕೇಸರಿ ನಾಯಕರು ಕೂಡ ತಯಾರಿ ಮಾಡ್ಕೊಳ್ತಿದ್ದಾರೆ ಬಿಜೆಪಿ ಪಾಳ್ಯದಲ್ಲಿ ಅಂತ. ಹಂಗಾಗಿ ರಾಷ್ಟ್ರೀಯ ಪಕ್ಷಗಳಿಂದ ಅಹಿಂದ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಕಾಂಗ್ರೆಸ್ಗೆ ದೊಡ್ಡ ವೋಟ್ ಬ್ಯಾಂಕ್ ಅಂತ ಅಂದ್ರೇನೆ ಅದು ಅಹಿಂದ ಸಮುದಾಯ. ನಿಮ್ಗೆಲ್ಲ ನೆನಪಿರಬಹುದು, ಸಿದ್ದರಾಮಯ್ಯನವರ ಸಿಎಂ ಕುರ್ಚಿಯನ್ನ ಗಟ್ಟಿಗೊಳಿಸಬೇಕು ಈ ಕ್ಷಣಕ್ಕೂ ಅಂದ್ರೆ ಅಹಿಂದ ಅಸ್ತ್ರ ಬಳಕೆ ಮಾಡಬೇಕು ಅಂತ ಆಪ್ತರು ನಿರ್ಧಾರ ಮಾಡಿದ್ರು. ಈ ಹೊತ್ತಲ್ಲಿ ಬಿಜೆಪಿ ನಾಯಕರು ಕೂಡ ಈ ಅಸ್ತ್ರ ಬಳಕೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅಂದ್ರೆ ಸಹಜವಾಗಿ ಕಾಂಗ್ರೆಸ್ಗೆ ಟೆನ್ಷನ್ ಇದೆ. ಅಹಿಂದ ಜಪದಲ್ಲೇ ಸಿದ್ದರಾಮಯ್ಯ 2 ಬಾರಿ ಸಿಎಂ ಆಗಿದ್ರು. ಅದೇ ಸ್ಟ್ರಾಟಜಿಯಲ್ಲಿ ಅಹಿಂದ ಜಪದಲ್ಲಿ ಕೇಸರಿ ಪಡೆ ಕೂಡ ಈಗ ತೊಡಗಿದೆಯಂತೆ. ಅಹಿಂದ ಸೆಳೆಯೋದಕ್ಕೆ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆ. ದೆಹಲಿಯಿಂದ ರಾಜ್ಯ ಬಿಜೆಪಿ ಅಧ್ಯಕ್ಷರಿಗೆ ಸ್ಪಷ್ಟ ಸಂದೇಶ ರವಾನೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಹಿಂದ ಮತ ಸೆಳೆಯೋದಕ್ಕೆ ಪ್ಲಾನ್ ಮಾಡಿ ಅಂತ ಸಂದೇಶ ಕೊಟ್ಟಿದೆಯಂತೆ ಬಿಜೆಪಿ ಹೈಕಮಾಂಡ್. ಕೈ ನಾಯಕರ ಪರ ಅಹಿಂದ ಸಮಾವೇಶಗಳನ್ನ ಮಾಡಬೇಕು ಅಂತ ಚರ್ಚೆ ಆಗ್ತಾ ಇದ್ದ ಹಿನ್ನೆಲೆಯಲ್ಲೇ ಕೇಸರಿ ಪಾಳ್ಯದಲ್ಲಿ ಹೈ ಅಲರ್ಟ್ ಆಗ್ತಿದ್ದಾರೆ ನಾಯಕರು. ಹೈಕಮಾಂಡ್ ಘೋಷಣೆ ಬೆನ್ನಲ್ಲೇ ವಿಜೇಂದ್ರ ಟೀಮ್ ಕೂಡ ಈಗ ಕಂಪ್ಲೀಟ್ ಆಗಿ ಅಲರ್ಟ್ ಆಗ್ತಾ ಇದೆಯಂತೆ. ಕಾಂಗ್ರೆಸ್ನಲ್ಲಿ ಸದ್ಯ ಇರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಇದೇ ವಿಚಾರಗಳನ್ನ ಲಾಭ ಮಾಡ್ಕೊಳ್ಬೇಕು, ಇದೇ ಸರಿಯಾದ ಸಮಯ ಅಹಿಂದ ಮತವನ್ನ ಬಿಜೆಪಿ ಪಡೆಗೆ ಸೆಳೆದುಕೊಳ್ಳೋದಕ್ಕೆ ಅಂತ ಬಿಜೆಪಿ ಹೈಕಮಾಂಡ್ ಅರ್ಥ ಮಾಡ್ಕೊಂಡು ಕಾಣಿಸ್ತಾ ಇದೆ. ಹಂಗಾಗಿ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಳ್ಳಿ, ಅಹಿಂದ ವೋಟ್ ಬ್ಯಾಂಕ್ ಅನ್ನ ನಮ್ಮ ಕಡೆಗೆ ತಿರುಗಿಸಿಕೊಳ್ಳೋ ನಿಟ್ಟಿನಲ್ಲಿ ಅಂತ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿ ನಾಯಕರಿಗೆ ಸಂದೇಶ ಕೊಟ್ಟಿದೆ ಅಂತೆ. ಹಂಗಾಗಿ ವಿಜೇಂದ್ರ ಅವರು ಕೂಡ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದ್ದಾರೆ. ಬಟ್ ಅಷ್ಟು ಈಸಿನಾ ಅಹಿಂದ ವೋಟ್ ಬ್ಯಾಂಕ್ ಅನ್ನ ಬಿಜೆಪಿ ಕಡೆಗೆ ತಿರುಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತ ಪ್ರಶ್ನೆ. ಅಂದ್ರೆ ಸಿದ್ದರಾಮಯ್ಯನವರ ಇಫ್ ಸಪೋಸ್ ಹೆಂಗಾದ್ರೂ ಮಾಡಿ ಕೆಳಗಿಳಿಸ್ಬೇಕು ಅಂತ ಷಡ್ಯಂತ್ರಗಳಾಗ್ತಾ ಇದೆಯಲ್ಲ ಕಾಂಗ್ರೆಸ್ ಪಾಳ್ಯದಲ್ಲಿ, ಹಂಗೆ ಅವಮಾನ ಮಾಡಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬಿಟ್ರೆ, ಏಕಾಏಕಿ ಕೆಳಗಿಳಿಸ್ಬಿಟ್ರೆ ಖಂಡಿತ ಅಹಿಂದ ವೋಟ್ ಬ್ಯಾಂಕ್ ಬಿಜೆಪಿ ಕಡೆಗೆ ವಾಲುವ ಸಾಧ್ಯತೆಗಳು ದಟ್ಟವಾಗಿದೆ ಅಂತ. ಹಂಗ್ ಚೇಂಜಸ್ ಆಗುತ್ತೆ. ನಿಮ್ಗೆಲ್ಲ ನೆನಪಿರಬಹುದು, ಈ ಹಿಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಾಳ್ಯದಲ್ಲಿ ಲಿಂಗಾಯತ ನಾಯಕರನ್ನ ಕಡೆಗಣನೆ ಮಾಡಲಾಯಿತು ಅಂತ ಅನ್ನೋ ಕಾರಣಕ್ಕೆ ಇಡೀ ಲಿಂಗಾಯತ ಸಮುದಾಯನೇ ಕಾಂಗ್ರೆಸ್ ಕಡೆಗೆ ಶಿಫ್ಟ್ ಆಗಿತ್ತು ಅನ್ನುವಂತ ಲೆಕ್ಕಾಚಾರಗಳು ಇತ್ತು. ಕಾರಣ ಕಾಂಗ್ರೆಸ್ ಪಾಳ್ಯದಲ್ಲಿ ಹೆಂಗೆ ಅದನ್ನ ಲಾಭ ಮಾಡ್ಕೊಂಡ್ರು ಅಂದ್ರೆ ಅತಿ ಹೆಚ್ಚಿನ ಲಿಂಗಾಯತ ನಾಯಕರಿಗೆ ಟಿಕೆಟ್ ಕೊಡೋ ಮೂಲಕ ಇಡೀ ಲಿಂಗಾಯತ ಸಮುದಾಯ ನಮ್ಮ ಜೊತೆಗಿದೆ ಅನ್ನುವಂಥ ಸಂದೇಶವನ್ನ ಕಾಂಗ್ರೆಸ್ ಪಡೆ ಕೂಡ ಕೊಟ್ಟಾಗಿತ್ತು. ಯಾಕಂದ್ರೆ ಇಡೀ ಲಿಂಗಾಯತ ಸಮುದಾಯ ಈ ಹಿಂದೆ ಬಿಜೆಪಿ ಜೊತೆಗೆ ಇತ್ತು, ಬಟ್ ಕಂಪ್ಲೀಟ್ ಆಗಿದ್ದು ಶಿಫ್ಟ್ ಆಗಿತ್ತು ಈ ಹಿಂದಿನ ವಿಧಾನಸಭೆ ಚುನಾವಣೆಯಲ್ಲಿ. ಹಂಗಾಗಿ ಹೇಳಕ್ಕಾಗಲ್ಲ ಹಿಂಗೆ ಇರಬಹುದು ಪರಿಸ್ಥಿತಿ ಅಂತ, ಬಟ್ ಲಾಭ ಪಡೆದುಕೊಳ್ಳೋದಕ್ಕೆ ಬಿಜೆಪಿಯಲ್ಲಿ ತಯಾರಿಗಳಂತೂ ಆಗ್ತಾ ಇದೆ.